ಮಾಡಬಾರದ ಕೆಲಸಗಳೆಲ್ಲ ಈ ಪಾಪಿ ಕೈಯಿಂದಲೇ ಮಾಡ್ತಿದೆಯೋ? ನಾನೆಂತಹ ಪಾಪಿ ಪರಮಾತ್ಮ! ನರಕ ಬಾಧಕ ನೀಚ ಕೃತ್ಯವಗೈದೆ ಈ ನನ್ನ ಕೋಪದ ಬರದಿಂದ ಎಂತಹ ನೀಚ ಕೆಲಸವನ್ನು ಮಾಡಿದೆ. ಈ ತನ್ನ ಮುಂಗೈಗಳನ್ನು ಕರುಣೆ ಇಲ್ಲದೆ ಕನಿಕರವಿಲ್ಲದೆ ಕಠೋರವಾಗಿ ಕತ್ತರಿಸಿ ಬಿಟ್ಟಿರಲ್ಲ. ನಾನೆಂತಹ ಪಾಪಿ, ನಾನೆಂತಹ ನೀಚ! ಅಯ್ಯೋ ದೈವವೇ, ರಾಜ, ಮಾಡಬಾರದ ಕೆಲಸಗಳು ಈ ಪಾಪಿಯಿಂದಲೇ ಮಾಡುತ್ತಿರುವೆಯ? ನಿನಗೆ ಕರುಣೆ ಇಲ್ಲವೇ ದೇವ? ಹೇ ರಾಜ, ನಿನ್ನ ಕಲ್ಲಾಯಿತ ನಿನ್ನ ಹೃದಯವು ಭಸ್ಮವಾಗಲಿಲ್ಲ, ಪಾಷಾಣವಾಗಲಿಲ್ಲ. ಹೇ ರಾಜ, ಈ ನಿನ್ನ ನೀಚ ಜನ್ಮಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ.
ಎಷ್ಟು ದುಃಖಿಸುವರು, ನನ್ನನ್ನು ಎಷ್ಟು ತ್ಯಜಿಸುವರು. ಅಯ್ಯೋ ಪರಮಾತ್ಮ, ಎಂತಹ ನೀಚ ಕಾರ್ಯವನ್ನು ಮಾಡಿದೆ. ಚಿತ್ರ ಎಲ್ಲಿಗೋದು? ಒತ್ತೆ ಒತ್ತೆ ಒತ್ತಿಂದ ತತ್ತಿನ ಮಗನು ಮತ್ತನಾಗಿ ಹೋಗಿದ್ದಾನಲ್ಲ. ಲಕ್ಕಿ ಬಾರ ಇಲ್ಲಿ. ಅವನ ಚಿತ್ರ ಎಲ್ಲ ಹೋಗಿದ್ದಾನೆ. ಕಬ್ಬಿಳೆಲ್ಲ ಸಿಕ್ಕಾಪಟ್ಟಾಗಿದ್ದಾವೆ, ಹುಡ್ಕೊಂಬತ್ತೀನಿ. ಕಬ್ಬಿಳ ನೋಡ್ಕೊ. ಸರಿ ರೀ, ಹೊಡಿಬೇಡ್ರಿ. ಇಲ್ಲಿ ಬೇಡ. ನೋಡಿ. ಆಯ್ತು ಬೇಡ. ಪತಿಯಂಗಾರೆ ಪುತ್ರನಂಗಾರೆ ಆಗಿದಯ ಸೇರೆ ಅತಿಶಯ ಕೈಕವ ಪರಿಹರಿಸೋ ಈ ತಾಪವನ್ನು ಹರಿಸೋ ಹರಿನಾಂತಿ ಕರಿಯೇ ಅದು ಖ್ಯಾತೆಯನ್ನು ಬರ್ತಿದ್ವನು. ನಿನ್ನ ಪುತ್ರನೂ ಬರಬಹುದು. ಅಮ್ಮ ದಾಜಿ, ನಿನ್ನ ಮಗನ ಒತ್ತು ತಿಂದು ಹತ್ತಿನ ಮಗಳು ಎಲ್ಲೋದನಮ್ಮ. ಅಪ್ಪ, ನನ್ನ ಮಗನು ಎಲ್ಲಿ ಹೋದನಪ್ಪ? ಅವನು ಕಳ್ಳನಲ್ಲವಪ್ಪ. ಅವನು ಹೇಳದೆ ಕೇಳದೆ ಹೋಗೋನಲ್ಲನಪ್ಪ. ನನ್ನ ಮಗನು ಎಲ್ಲಿ ಹೋದನ ಹೇಳುತ್ತಂದೆ ಹೇಳು. ಅಮ್ಮ, ನಮ್ಮ ದನಿಗಳ ತೋಟಬೇಳೆ ಹೊರನೆಂಬೂ ಗೊತ್ತಾಯಿತು. ಅಷ್ಟೆಲ್ಲ ಸುತ್ತಾಡ ಬಂದೆ, ಅವನು ಸುಳ್ಳುವೇ ಕಾಣಲಿಲ್ಲ ತಾಯಿ. ಅಯ್ಯೋ, ಎಲ್ಲಿ ಹೋದನೋ ಏನಾದನೋ ಗಟ್ಟಿಯಾಗಿ ಕೂಗದೆ ಚತುರ ತಾಯಿ ಬಂದಿದ್ದೇನೆ. ಮಾತನಾಡಿ ಪುತ್ರ, ಮಾತನಾಡು.
ಈಗ ಅರ್ಧರಾತ್ರಿ ಸಮಯ, ಕರಾಳು ಕತ್ತಲು, ಎಲ್ಲಿ ಹುಡುಕಲಿ, ಯಾರನ್ನು ಕೇಳಲಿ, ಗಟ್ಟಿಯಾಗಿ ಕೂಗಲೇ ಚತುರ ಪುತ್ರ. ಹಂಗೆ ಆಗಿದೆ.